ಅಯೋಧ್ಯ ಧ್ವಜಾರೋಹಣ ಮುಗಿದಿದೆ. ಈಗ ಮೋದಿ ಸೀದಾ ಕೃಷ್ಣನ ಸೇವೆಗೆ ಮುಂದಾಗಿದ್ದಾರೆ. ಇಂದು ನಮೋ ಉಡುಪಿಗೆ ಭೇಟಿ ನೀಡಿ ಕೃಷ್ಣನ ದರ್ಶನ ಪಡೆಯಲಿದ್ದಾರೆ. ಹಾಗಾದರೆ ಮೋದಿ ಸ್ವಾಗತಕ್ಕೆ ಕೃಷ್ಣನೂರು ಹೇಗೆಲ್ಲ ಸಜ್ಜಾಗಿದೆ ನೋಡಿ. ಉಡುಪಿಯಲ್ಲಿಂದು ಲಕ್ಷಕಂಠ ಗೀತಾ ಪಾರಾಯಣ. ಇಂದು ಕೃಷ್ಣನೂರಿಗೆ ಪ್ರಧಾನಿ ಮೋದಿ ಆಗಮನ. ಅಯೋಧ್ಯೆ ಬಳಿಕ ಇಂದು ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನೂರು ಭರ್ಜರಿಯಾಗಿ ಸಜ್ಜಾಗಿದ್ದು ಕೇಸರಿ ಬಾವುಟಗಳು ರಾರಾಜಿಸುತ್ತಿವೆ. ಉಡುಪಿಯಲ್ಲಿಂದು ನಮೋ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು. ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತುರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆಯನ್ನ ಎಸ್ಪಿಜಿ ಹಾಗೂ ಪೊಲೀಸರು ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಬೆಳಗ್ಗೆ 11:05ಕ್ಕೆ ಮಂಗಳೂರಿಗೆ ಪ್ರಧಾನಿ ಮೋದಿ ಬಂದಿಳಿಯಲಿದ್ದಾರೆ. ಬಳಿಕ 11:35ಕ್ಕೆ ಉಡುಪಿಗೆ ಆಗಮಿಸಿ ಅಲ್ಲಿಂದ 11:40ಕ್ಕೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬರಲಿದ್ದಾರೆ. ಬಳಿಕ 11:45ರಿಂದ ಸುಮಾರು 1.8 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. ಬನಂಜೆಯಿಂದ ಕಲ್ಸಂಕ ತನಕ ರೋಡ್ ಶೋವನ್ನು ನಡೆಸಿ ನಂತರ ಮಧ್ಯಾಹ್ನ 12 ಗಂಟೆಗೆ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಕನಕನ ಕಿಂಡಿಯ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ಕೂಡ ನಡೆಸಲಿದ್ದಾರೆ. ಸಂಪ್ರದಾಯದಂತೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರು ಬಂದ ತಕ್ಷಣ ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಕನಕ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರದ ಹತ್ತಿರ ಬಂದು ಒಳಗೆ ಬರ್ತಾರೆ. ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಹೊಸತಾಗಿ ನಿರ್ಮಾಣ ಮಾಡಿದಂತಹ ತೀರ್ಥಮಂಟಪದ ಕನಕ ಕವಚವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಉಡುಪಿ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧ ಮಾಡಲಾಗಿದೆ. ಕೃಷ್ಣನೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಭಾರೀ ಕಟ್ಟೆಚ್ಚರ, ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅಯೋಧ್ಯ ಧ್ವಜಾರೋಹಣ ಮುಗಿದಿದೆ. ಈಗ ಮೋದಿ ಸೀದಾ ಕೃಷ್ಣನ ಸೇವೆಗೆ ಮುಂದಾಗಿದ್ದಾರೆ. ಇಂದು ನಮೋ ಉಡುಪಿಗೆ ಭೇಟಿ ನೀಡಿ ಕೃಷ್ಣನ ದರ್ಶನ ಪಡೆಯಲಿದ್ದಾರೆ. ಹಾಗಾದರೆ ಮೋದಿ ಸ್ವಾಗತಕ್ಕೆ ಕೃಷ್ಣನೂರು ಹೇಗೆಲ್ಲ ಸಜ್ಜಾಗಿದೆ ನೋಡಿ. ಉಡುಪಿಯಲ್ಲಿಂದು ಲಕ್ಷಕಂಠ ಗೀತಾ ಪಾರಾಯಣ. ಇಂದು ಕೃಷ್ಣನೂರಿಗೆ ಪ್ರಧಾನಿ ಮೋದಿ ಆಗಮನ. ಅಯೋಧ್ಯೆ ಬಳಿಕ ಇಂದು ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನೂರು ಭರ್ಜರಿಯಾಗಿ ಸಜ್ಜಾಗಿದ್ದು ಕೇಸರಿ ಬಾವುಟಗಳು ರಾರಾಜಿಸುತ್ತಿವೆ. ಉಡುಪಿಯಲ್ಲಿಂದು ನಮೋ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು. ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತುರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆಯನ್ನ ಎಸ್ಪಿಜಿ ಹಾಗೂ ಪೊಲೀಸರು ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಬೆಳಗ್ಗೆ 11:05ಕ್ಕೆ ಮಂಗಳೂರಿಗೆ ಪ್ರಧಾನಿ ಮೋದಿ ಬಂದಿಳಿಯಲಿದ್ದಾರೆ. ಬಳಿಕ 11:35ಕ್ಕೆ ಉಡುಪಿಗೆ ಆಗಮಿಸಿ ಅಲ್ಲಿಂದ 11:40ಕ್ಕೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬರಲಿದ್ದಾರೆ. ಬಳಿಕ 11:45ರಿಂದ ಸುಮಾರು 1.8 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. ಬನಂಜೆಯಿಂದ ಕಲ್ಸಂಕ ತನಕ ರೋಡ್ ಶೋವನ್ನು ನಡೆಸಿ ನಂತರ ಮಧ್ಯಾಹ್ನ 12 ಗಂಟೆಗೆ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ.
ಕನಕನ ಕಿಂಡಿಯ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ಕೂಡ ನಡೆಸಲಿದ್ದಾರೆ. ಸಂಪ್ರದಾಯದಂತೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರು ಬಂದ ತಕ್ಷಣ ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಕನಕ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರದ ಹತ್ತಿರ ಬಂದು ಒಳಗೆ ಬರ್ತಾರೆ. ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಹೊಸತಾಗಿ ನಿರ್ಮಾಣ ಮಾಡಿದಂತಹ ತೀರ್ಥಮಂಟಪದ ಕನಕ ಕವಚವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಉಡುಪಿ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧ ಮಾಡಲಾಗಿದೆ. ಕೃಷ್ಣನೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಭಾರೀ ಕಟ್ಟೆಚ್ಚರ, ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಅಯೋಧ್ಯ ಧ್ವಜಾರೋಹಣ ಮುಗಿದಿದೆ. ಈಗ ಮೋದಿ ಸೀದಾ ಕೃಷ್ಣನ ಸೇವೆಗೆ ಮುಂದಾಗಿದ್ದಾರೆ. ಇಂದು ನಮೋ ಉಡುಪಿಗೆ ಭೇಟಿ ನೀಡಿ ಕೃಷ್ಣನ ದರ್ಶನ ಪಡೆಯಲಿದ್ದಾರೆ. ಹಾಗಾದರೆ ಮೋದಿ ಸ್ವಾಗತಕ್ಕೆ ಕೃಷ್ಣನೂರು ಹೇಗೆಲ್ಲ ಸಜ್ಜಾಗಿದೆ ನೋಡಿ. ಉಡುಪಿಯಲ್ಲಿಂದು ಲಕ್ಷಕಂಠ ಗೀತಾ ಪಾರಾಯಣ. ಇಂದು ಕೃಷ್ಣನೂರಿಗೆ ಪ್ರಧಾನಿ ಮೋದಿ ಆಗಮನ. ಅಯೋಧ್ಯೆ ಬಳಿಕ ಇಂದು ಕೃಷ್ಣನಗರಿ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನೂರು ಭರ್ಜರಿಯಾಗಿ ಸಜ್ಜಾಗಿದ್ದು ಕೇಸರಿ ಬಾವುಟಗಳು ರಾರಾಜಿಸುತ್ತಿವೆ. ಉಡುಪಿಯಲ್ಲಿಂದು ನಮೋ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲೇ ಕಣ್ಗಾವಲು. ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತುರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆಯನ್ನ ಎಸ್ಪಿಜಿ ಹಾಗೂ ಪೊಲೀಸರು ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಬೆಳಗ್ಗೆ 11:05ಕ್ಕೆ ಮಂಗಳೂರಿಗೆ ಪ್ರಧಾನಿ ಮೋದಿ ಬಂದಿಳಿಯಲಿದ್ದಾರೆ. ಬಳಿಕ 11:35ಕ್ಕೆ ಉಡುಪಿಗೆ ಆಗಮಿಸಿ ಅಲ್ಲಿಂದ 11:40ಕ್ಕೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬರಲಿದ್ದಾರೆ. ಬಳಿಕ 11:45ರಿಂದ ಸುಮಾರು 1.8 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. ಬನಂಜೆಯಿಂದ ಕಲ್ಸಂಕ ತನಕ ರೋಡ್ ಶೋವನ್ನು ನಡೆಸಿ ನಂತರ ಮಧ್ಯಾಹ್ನ 12 ಗಂಟೆಗೆ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಕನಕನ ಕಿಂಡಿಯ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ಕೂಡ ನಡೆಸಲಿದ್ದಾರೆ. ಸಂಪ್ರದಾಯದಂತೆ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರು ಬಂದ ತಕ್ಷಣ ಕನಕದಾಸರಿಗೆ ಪುಷ್ಪವೃಷ್ಟಿಯನ್ನು ಮಾಡಿ ಕನಕ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡಿ ಮತ್ತೆ ಮಹಾದ್ವಾರದ ಹತ್ತಿರ ಬಂದು ಒಳಗೆ ಬರ್ತಾರೆ. ಮಧ್ವ ಸರೋವರದಲ್ಲಿ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಹೊಸತಾಗಿ ನಿರ್ಮಾಣ ಮಾಡಿದಂತಹ ತೀರ್ಥಮಂಟಪದ ಕನಕ ಕವಚವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಉಡುಪಿ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧ ಮಾಡಲಾಗಿದೆ. ಕೃಷ್ಣನೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಭಾರೀ ಕಟ್ಟೆಚ್ಚರ, ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹರೀಶ್ ಪಾಲಿಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.